ತನುವ ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಕಳೆದನೆಯ ಭ್ರಾಂತಿಯ ಬೇರ ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೆನೆಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಸೂಕ್ಷ್ಮನಾಳದಿಂದ ಉದಕವತ್ತಿದ್ದಿ ಬಸವಗಳ ಇವರು ಹಸಗೆಡಿಸಿಹೆವೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಆ ತೋಂಟದಲ್ಲಿ ಸದಾ ಜಾಗರವಿದ್ದು ಸಸ್ಯ ಸಲುವಿದನು ಕಾಣ ಗುಹೇಶ್ವರ. ಬಸವ ಕಲ್ಯಾಣದಲ್ಲಿ ಬಸವ ಧರ್ಮಪೀಠ ಬಸವ ಮಹಾಮನೆ ಬಸವ ಕಲ್ಯಾಣ ಶರಣ ಬಂಧುಗಳಿಂದ ಆಯೋಜನೆಗೊಂಡಿರ್ತಕ್ಕಂಥ ಬಸವ ಪರ್ವ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಇವತ್ತು ವಿಶೇಷವಾಗಿ ಇದು 24ನೇ ಕಲ್ಯಾಣ ಪರ್ವ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ವಿಶೇಷತೆ. ಮಾತಾ ಗಂಗಾದೇವಿಯವರು ಈಗ ತಾನೇ ಹೇಳಿದರು, ಈ ಬಸವ ಪರ್ವ ಕಾರ್ಯಕ್ರಮ ಹಮ್ಮಿಕೊಳ್ತಕ್ಕಂಥ ಹಿನ್ನೆಲೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ವಿಶೇಷವಾಗಿ ಏನು ಕಾರ್ಯಕ್ರಮ ಮಾಡ್ತಿದ್ರು, ಆ ಕಾರ್ಯಕ್ರಮದ ಮುಂದುವರಿಕೆ 21ನೇ ಶತಮಾನದಲ್ಲಿ ಮಾಡಿದ್ದೀವಿ ಅಂತಕ್ಕಂಥದ್ದು ಭಾಳ ವರ್ಷಗಳಿಂದ. ಬಸವ ತತ್ವ ಇವತ್ತೇನು ಬಸವಾದಿ ಶರಣರ ಆ ಕ್ರಾಂತಿ ಮತ್ತು ಬಸವ ತತ್ವವನ್ನು ಪ್ರಚಾರ ಮಾಡುವಲ್ಲಿ ಭಾಳ ದೊಡ್ಡ ಕೊಡುಗೆ ಏನು ನಮ್ಮ ಮಾತೆ ಮಾದೇವಿಯವರ ಒಂದು ಪರವಾಗಿ ಇಡೀ ಕರ್ನಾಟಕದಾದ್ಯಂತ ಇವತ್ತು ಬಸವಣ್ಣನವರ ಬಸವಾದಿ ಶರಣರ ವಚನ ಸಾಹಿತ್ಯವನ್ನು ಅವರ ಜೀವನವನ್ನು ಇವತ್ತು ಜನರಿಗೆ ತಲುಪಿಸ್ತಕ್ಕಂಥ ಒಂದು ಭಾಳ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇವತ್ತು ನಾವೆಲ್ಲರೂ ಬಸವಾದಿ ಶರಣರ ಆ ಒಂದು 12ನೇ ಶತಮಾನದ ಏನು ಶರಣ ಧರ್ಮ ಇದೆ, ಇದನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಬೇಕು, ಮುಂದಿನ ಪೀಳಿಗೆಗೆ ವಿಶೇಷವಾಗಿ ಅದನ್ನು ಪರಿಚಯಿಸಬೇಕು ಮತ್ತು ಇವತ್ತು ಲಿಂಗಾಯತ ಧರ್ಮದ ಆಚರಣೆಗಳನ್ನು ತತ್ವವನ್ನು ಜೀವನದಲ್ಲಿ ಅಳವಡಿಸ್ತಕ್ಕಂಥ ಒಂದು ಪ್ರೇರಣೆ ಮುಂದಿನ ಜನಾಂಗಕ್ಕೆ ಕೊಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಮಠಮಾನ್ಯಗಳು ಇವತ್ತು ಭಾಳ ದೊಡ್ಡ ಪ್ರಯತ್ನದಿಂದಾಗಿ ಇವತ್ತು ಕರ್ನಾಟಕ ರಾಜ್ಯ ಒಂದು ಸಮೃದ್ಧಿ ರಾಜ್ಯ ಆಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ಯಾವುದೇ ಪ್ರದೇಶದಲ್ಲಿ ಶಾಂತಿ ನೆಲೆಸ್ತದೆ ಅಲ್ಲಿ ಸಮೃದ್ಧಿ ಆಗಲಿಕ್ಕೆ ಸಾಧ್ಯ ಇರ್ತದೆ. ಎಲ್ಲಿ ಶಾಂತಿ ಇರ್ತದೆ ಅಂದರೆ ಎಲ್ಲಿ ವೈಚಾರಿಕತೆ ಇರ್ತದೆ, ಎಲ್ಲಿ ಜನರಲ್ಲಿ ತತ್ವದ ಬಗ್ಗೆ ಅದರ ಆಚರಣೆಯ ಬಗ್ಗೆ ಶ್ರದ್ಧೆ ಇರ್ತದೆ, ಆಸಕ್ತಿ ಇರ್ತದೆ, ಅಲ್ಲಿ ಇವತ್ತು ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಇದು ಕಲ್ಯಾಣದಲ್ಲಿ ನಡೆದಿರ್ತಕ್ಕಂಥ ಬಸವಾದಿ ಶರಣರ ಆ ಒಂದು ಪ್ರಯತ್ನ. ಯಾಕಂದರೆ ಇವತ್ತು ನಮಗೆ ವಿಶೇಷವಾಗಿ ಮನುಷ್ಯನು ಸಮಾಜದಲ್ಲಿ ಹೇಗೆ ಬಾಳಿ ಬದುಕಬೇಕು ಅಂತ ಹೇಳಿ ಬಸವಾದಿ ಶರಣರೆಲ್ಲರೂ ಸೇರಿ ಇವತ್ತೇನು ಅನುಭವ ಮಂಟಪದಲ್ಲಿ ಚರ್ಚೆ ಮಾಡಿ, ಯಾಕಂದರೆ ಇವತ್ತು ವೈಚಾರಿಕತೆ ಯಾರು ಒಬ್ಬರು ಸ್ವತ್ತಲ್ಲ, ಇದು ವಚನ ಸಾಹಿತ್ಯ. ಎಲ್ಲರೂ ಕುಂತು ಚರ್ಚೆ ಮಾಡಿ ಯಾವುದು ಇವತ್ತು ಮನುಷ್ಯನಿಗೆ ಒಳ್ಳೆಯದು ಅಂತಕ್ಕಂಥದ್ದನ್ನು ಅವರು ತೀರ್ಮಾನ ಮಾಡಿ ಮತ್ತು ನುಡಿದಂತೆ ನಡೆದಿರ್ತಕ್ಕಂಥ ನಮ್ಮ ಶರಣರು. ನಮ್ಮ ವಚನ ಸಾಹಿತ್ಯಕ್ಕೆ ವಿಶೇಷವಾಗಿರ್ತಕ್ಕಂಥ ಮೆರೆಗು ಶಕ್ತಿ ಯಾಕೆ ಇದೆ ಅಂದರೆ ಶರಣರೆಲ್ಲರೂ ನುಡಿದಂತೆ ನಡೀತಾ ಇದ್ದರು. ಹಾಗಾಗಿ ಆ ವಚನ ಸಾಹಿತ್ಯದಲ್ಲಿ ಭಾಳ ದೊಡ್ಡ ಶಕ್ತಿ ಇದೆ. ಅದನ್ನು ಓದಿ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಅದರ ಶಕ್ತಿಯ ಗೋಚರ ನಮಗಾಗ್ತದೆ ಅಂತಕ್ಕಂಥದ್ದು, ನಮ್ಮ ಜೀವನದಲ್ಲಿ ಬದಲಾವಣೆ ಬರ್ತದೆ ಅಂತಕ್ಕಂಥದ್ದು ನಾವು ಮುಂದಿನ ಪೀಳಿಗೆಗೆ ತಿಳಿಸ್ಬೇಕಾಗಿದೆ. ಯಾಕಂದರೆ ಇವತ್ತು ನಮ್ಮ ಈಗೇನು ಯುವ ಪೀಳಿಗೆ ಇದೆ, ಅದು ಪಾಶ್ಚಾತ್ಯ ಒಂದು ಸಂಸ್ಕೃತಿಯಿಂದ ಅವರು ದಾರಿ ತಪ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಸಂಸ್ಕೃತಿಯನ್ನು ಹೇಳ್ಕೊಡ್ಬೇಕಾಗಿದೆ, ನಮ್ಮ ಲಿಂಗಾಯತ ಧರ್ಮದ ಆಚರಣೆಗಳನ್ನು ಹೇಳ್ಕೊಡ್ಬೇಕಾಗಿದೆ. ಯಾಕಂದರೆ ಇವತ್ತು ಲಿಂಗ ಪೂಜೆ ಮಾಡ್ತಕ್ಕಂಥದ್ದು, ಲಿಂಗ ಕಟ್ಕೊಳ್ತಕ್ಕಂಥದ್ದು ಮತ್ತು ನಮ್ಮ ತತ್ವವನ್ನು ಅರ್ಥ ಮಾಡಿಕೊಂಡು ಇವತ್ತು ಯಾವ ರೀತಿಯಾಗಿ ಕಾಯಕ ದಾಸೋಹ ನಮ್ಮ ಸಂಸ್ಕೃತಿ. ಯಾಕಂದರೆ ಸತ್ಯಶುದ್ಧ ಕಾಯಕದ ಪರಿಕಲ್ಪನೆ ಕೊಟ್ಟಿರ್ತಕ್ಕಂಥ ಬಸವಾದಿ ಶರಣರು ಮೂಢನಂಬಿಕೆಯನ್ನು ಅಳೆದು ಯಾವತ್ತೂ ಕೂಡ ವೈಜ್ಞಾನಿಕ ಜೀವನವನ್ನು ಸಾಗಿಸ್ತಕ್ಕಂಥವ್ರು. ಅದು ಕಾಯಕ ದಾಸೋಹ ನಮ್ಮ ಒಂದು ಧರ್ಮ, ಕಾಯಕ ದಾಸೋಹದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಲಿಂಗಾಯತ ಆಚರಣೆಯಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವರು ಇವತ್ತು ಸದೃಢವಾಗಿ ರಾಜ್ಯದಲ್ಲಿ ಯಾಕೆ ಅವರು ಬೆಳೆದಿದ್ದಾರೆ ಅಂತಂದರೆ
ಅವರಲ್ಲಿ ತತ್ವ ಇದೆ, ಎಲ್ಲರಲ್ಲಿ ಇವತ್ತು ಪ್ರೀತಿ ಮಾಡ್ತಕ್ಕಂಥ ಭಾವ ಇದೆ, ಎಲ್ಲರೂ ನಮ್ಮವರು ಅಂತ ಅಪ್ಪಿಕೊಳ್ತಕ್ಕಂಥ ಒಂದು ಭಾವನೆ ಇರೋದ್ರಿಂದ ಎಲ್ಲರೂ ಅವರನ್ನು ಇವತ್ತು ನಂಬ್ತಾರೆ. ಯಾಕಂದರೆ ಇವತ್ತು ನಮ್ಮ ತತ್ವ ಅದು ಬೆಳಿಬೇಕು ಅಂತಂತಂದರೆ ನಾವು ವಿಶೇಷವಾಗಿ ನಮ್ಮ ಸಮಾಜದ ಕೇವಲ ಲಿಂಗಾಯತ ಧರ್ಮ ಇವತ್ತು ಕೇವಲ ಯಾರಿಗೂ ಒಬ್ಬರಿಗೆ ಸೀಮಿತ ಆಗಿರ್ತಕ್ಕಂಥ ಧರ್ಮ ಅಲ್ಲ. ಯಾರು ಅಂಗದ ಮೇಲೆ ಲಿಂಗ ಇರ್ತಕ್ಕಂಥವರೆಲ್ಲರೂ ಸಂಗಮನಾಥನ್ ಅಂತಕ್ಕಂಥ ಭಾವನೆ ಏನು ಅಣ್ಣ ಬಸವಣ್ಣನವರಿಗಿತ್ತು. ಎಲ್ಲ ಸಮಾಜ, ಯಾಕಂದರೆ ವಚನ ಸಾಹಿತ್ಯಕ್ಕೆ ಭಾಳ ದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ತಳ ಸಮುದಾಯದವರು, ಶೋಷಿತ ಜನಾಂಗದವರು, ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥ ವಚನಕಾರರು ಶರಣರು ಭಾಳ ದೊಡ್ಡ ಕೊಡುಗೆಯನ್ನು ವಚನ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ. ಯಾಕಂದರೆ ಎಲ್ಲರೂ ಸಮಾನತೆಯ ತಳಹದಿಯ ಮೇಲೆ ಇದು ಬಸವ ಧರ್ಮವನ್ನು ಕಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಎಲ್ಲ ಸಮಾಜದ ಉದ್ಧಾರಕ್ಕಾಗಿ ನಾವು ಶ್ರಮಿಸಬೇಕೇ ವಿನಃ ನಾವು ನಮ್ಮ ಧರ್ಮದ ಒಂದೇ ಕೆಲವೇ ಜನರಿಗಾಗಿ ಇವತ್ತು ಬಸವ ಧರ್ಮ ಅಲ್ಲ ಅಂತಕ್ಕಂಥದ್ದು ಭಾವನೆ ನಮ್ಮ ಜನರಲ್ಲಿ ಬರಬೇಕು. ಇವತ್ತು ನಮ್ಮ ಸಂಖ್ಯೆ ಭಾಳ ಮುಖ್ಯ ಅಲ್ಲ, ನಾವು ಸಂಖ್ಯೆ ಹಿಂದೆ ಓಡ್ತಾ ಇದ್ದೀವಿ, ನಾವು ಈ ಜನ ಇದ್ದೀವಿ ಅಂತ ಸಂಖ್ಯೆ ಭಾಳ ಮುಖ್ಯ ಅಲ್ಲ. ನಾವು ನಮ್ಮ ತತ್ವವನ್ನು ಅರ್ಥ ಮಾಡಿಕೊಂಡು ತತ್ವದ ಪ್ರಚಾರ ಆಗಬೇಕು. ತತ್ವದ ಪ್ರಚಾರ ಕೇವಲ ಪ್ರಚಾರದಿಂದ ಆಗಲ್ಲ, ಅದು ನಮ್ಮ ಆಚರಣೆಯಲ್ಲಿಂದ ಆಗ್ತದೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ನಾವು ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಬಸವ ತತ್ವವನ್ನು ಬಸವ ಧರ್ಮದ ಆಚರಣೆಗಳನ್ನು ಮಾಡಿದರೆ ಮಕ್ಕಳು ಕೂಡ ಅದನ್ನು ನೋಡಿ ಕಲಿತಾರೆ. ಆದರೆ ಬಾಯಿಂದ ಹೇಳಿ ನಾವು ಮಾಡಿಲ್ಲ ಅಂದರೆ ಯಾರೂ ಕಲಿಯೋದಿಲ್ಲ. ಹಾಗಾಗಿ ಸಮಾಜದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಜನರು ಇವತ್ತು ತಮ್ಮ ನಡೆ ಮತ್ತು ತಮ್ಮ ನುಡಿ ಶುದ್ಧವಾಗಿದ್ದರೆ ಇವತ್ತು ಜನರಿಗೆ ಪ್ರೇರಣೆ ಆಗ್ತದೆ ಅಂತಕ್ಕಂಥದ್ದು ನಾವು ಯಾರೂ ಮರಿಬಾರ್ದು. ಮತ್ತು ವಿಶೇಷವಾಗಿ ಇವತ್ತು ಎಲ್ಲ ಧರ್ಮದ ಎಲ್ಲ ಜಾತಿ ಜನಾಂಗದ ಜನರ ವಿಶೇಷವಾಗಿ ಬಸವ ಧರ್ಮ ಅಂದರೆ ಬಿದ್ದವರನ್ನು ಅಪ್ಕೊಳ್ತಕ್ಕಂಥದ್ದೇ ಬಸವ ಧರ್ಮ. ಹಾಗಾಗಿ ಎಲ್ಲರನ್ನ ಅಪ್ಪಿಕೊಂಡು ಎಲ್ಲ ಸಮಾಜ ಯಾರು ಲಿಂಗವಂತ ಏನು ತತ್ವದಲ್ಲಿ ಅಂದರೆ ಏನು ನಮ್ಮ ಆಚರಣೆಗಳಲ್ಲಿ ನಮ್ಮ ವಚನ ಸಾಹಿತ್ಯದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು ಎಲ್ಲರನ್ನು ಒಪ್ಕೊಳ್ತಕ್ಕಂಥ ಹೃದಯವಂತಿಕೆ ನಮ್ಮಲ್ಲಿದ್ದರೆ ಇವತ್ತು ನಮ್ಮ ಸಮಾಜ ನಮ್ಮ ತತ್ವ ಬೆಳೀತದೆ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.